ಒಂದು ಸಿಂಹ ರಾಶಿಯ ಈ ಒಂದು ವಿಶೇಷತೆ, ಇಷ್ಟು ದಿನ ಗುರುಬಲ ಸಿಂಹ ರಾಶಿಗೆ ಇರಲಿಲ್ಲ, ಈಗ ಗುರುಬಲ ತಮಗೆ ಮೇಯಿಂದ ಕಾಣಿಸ್ಕೊಳ್ಳುತ್ತೆ, ವಿಶೇಷತೆ ಇದೆ. ಆದರೆ ನಿಮಗಿರ್ತಕ್ಕಂಥದ್ದು ಅಷ್ಟಮ ಶನಿ ಪ್ರಾರಂಭ ಆಗ್ತಾ ಇದೆ. ಎಚ್ಚರವಿರಲಿ, ವಾಹನದಿಂದ ಎಚ್ಚರ ಇರಲಿ. ಬಂಧು ಬಳಗವೇ ನಮಗೆಲ್ಲ ಒಂದು ರೀತಿಯ ತೊಡಕು ತಂದಾಕ್ಬಿಡ್ತಾರೆ. ಎಷ್ಟು ದಿವಸ ಎಷ್ಟು ಚೆನ್ನಾಗಿದ್ರು ಅಂತಂದರೆ ನಿಮಗೆ ಅಂಥವರು ಹಾಗಾಗ್ತಾರೆ ಅಂತ ಅಂದ್ಕೊಂಡಿರಲ್ಲ ನೀವು, ಹಾಗೆಲ್ಲ ಕೂಡ ಬದಲಾದಾರು ಎಚ್ಚರ ಅಂತ ತೋರಿಸ್ತಕ್ಕಂಥದ್ದಿರುತ್ತೆ. ಅದರ ಜೊತೆಗೆ ನೀವು ಒದ್ದಾಟ ಮಾಡ್ತಾ ಇರತಕ್ಕಂತಹದ್ದನ್ನು ಏನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡಿದ್ರು, ಇನ್ನಿರ್ತಕ್ಕಂಥದ್ದು ಹೇಗೋ ಸಮಜಾಯಿಸಿ ಕೊಟ್ಕೊಂಡ್ರಲ್ಲ, ಒಂದು ಹಂತಕ್ಕೆ ಬಂತಲ್ಲ, ಈಗ ಗುರು ಅನ್ನುವವ 11ನೇ ಮನೆಗೆ ಬರ್ತಾನೆ ಅದ್ಭುತವಾಗಿ. ಶನೇಶ್ಚರ ನಮಗೊಂದು ರೀತಿಯಾಗಿ ಲಾಕ್ ಮಾಡಿದ್ರೆ, ಗುರು ಅಷ್ಟು ಲಾಕ್ ಓಪನ್ ಮಾಡುತ್ತಾನೆ. ಆರೋಗ್ಯ ಒಂದಷ್ಟು ಮಾತ್ರ ಕೆಟ್ಟರೆ ಹಣಕಾಸಿನ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿರುತ್ತೀರಿ, ಖುಷಿಯಾಗಿರ್ತೀರಿ, ಅದ್ಭುತ ಇರುತ್ತೆ, ಅಮೋಘ ಇರುತ್ತೆ, ಸಂತೋಷ ಸಮುಖ ಇರಪಿ ಅಂತ ಹೇಳ್ತಾನೆ. ಆದರೆ ಹೆಣ್ಣು ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡಿಕೊಡ್ತಕ್ಕಂತಹದ್ದು, ನೀವು ನಂಬಿರತಕ್ಕಂತಹ ಗುರುಗಳನ್ನು ಕೈ ಬಿಡದೆ ಅವರಿಗೆ ಕಾಷಾಯ ವಸ್ತ್ರವನ್ನು ದಾನ ಮಾಡ್ತಕ್ಕಂತಹದ್ದು, ನಿಮಗೆ ಯಾವಾಗ ಸಾಧ್ಯ ಆಗುತ್ತೆ ಅವಾಗ ಮಂಗಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದನ್ನು ಈ ಒಂದು ಸಿಂಹ ರಾಶಿನವರು, ಅದರಲ್ಲೂ ಕೂಡ ನಿಮಗೆ ಸಂಬಂಧಪಟ್ಟ ವಾರದಲ್ಲಿ ಮಾಡ್ಕೊಳ್ತೀನಿ. ಆಮೇಲೆ ಈ ಒಂದು ಹಬ್ಬ ಹರಿದಿನ ಬರುತ್ತಲ್ಲ, ಅಂಥ ದಿನಗಳಲ್ಲಿ ಹೋಳಿಗೆಯನ್ನು ಕೊಡ್ತೀನಿ ಅಂತಂದರೆ, ಜಮೀನು ವ್ಯವಹಾರಕ್ಕೆ ಸಂಬಂಧಪಟ್ಟ ಏನಾದರೂ ನೀವು ಹೆಜ್ಜೆ ಇಡ್ತಾ ಇದ್ದೀರ ಅಂತಂದರೆ, ಸಿಂಹ ರಾಶಿಯವರು ಲಾಭಕ್ಕೆ ಬಂದಾಗ 11 ಡೋರ್ ಓಪನ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅಷ್ಟು ಚೆನ್ನಾಗಿ ನಿಮ್ಮ ಕಾರ್ಯ ಕೆಲಸಗಳಲ್ಲಿ ವೈಖರಿಯಿಂದ ನಿಮ್ಮ ಮಾತು ಇಷ್ಟು ದಿವಸ ನಿಮಗೆ ಬೇಸರ ಆಗ್ತದೆ, ಈಗ ನಿಮಗೆ ಬಹಳ ತೃಪ್ತಿ ಕೊಡುತ್ತೆ. ಅಷ್ಟು ಚೆನ್ನಾಗಿ ಕಲಿತು ಬಿಟ್ಟಿರ್ತೀರಿ, ನಿಮ್ಮ ಬಿಸ್ನೆಸ್ ಮಾಡ್ತಕ್ಕಂಥ ಟ್ರಿಕ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ತಾವಿರ್ತೀರಿ. ಗುರುವನ್ನು ಪ್ರಾರ್ಥನೆ ಮಾಡಿ, ಶನೇಶ್ವರ ಕೂಡ ಕುರಿತು ಪ್ರಾರ್ಥನೆ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.